ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ನೀವೆಲ್ಲ ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದೀವಿ ನೋಡ್ರಿ. ಇವತ್ತು ಬೆಳಿಗ್ಗೆ ನೋಡ್ರಿ ಯಾವರ ಸ್ನೇಹ ಇವತ್ತು ಯಾವ ರೀ? ಹಾಂ, ಬುಧವಾರ. ನಂಗೆ ವಾರ ಡೇಟ್ ತಲೆಗೆ ಇರಲಾಗೈತ. ಏನು ಮಾಡಲಿ ಅಲ್ಲಿ ಕಡೆಗೆ ಬರೀ ಕೆಲಸನೇ ತಲೆ ಬರತ್ತದ್ರಿ. ನಿಮ್ಮ ಮನೆ ಬರೀ ಕೆಲಸ ಬಿಟ್ಟು ಮತ್ತೆ ಇನ್ನೊಂದು ಕಡೆ ಲಕ್ಷ್ಯ ಹೋಗಲ್ಲ. ಬುಧವಾರ ನೋಡ್ರಿ ಇವತ್ತ. ಕಾಯ ಸೊ ಬರ್ರಿ, ಇವತ್ತ ಬುಧವಾರ ನೋಡ್ರಿ. ಇವತ್ತನ್ನ ನಮ್ಮ ಡೈಲಿ ರುಟೀನ ಸ್ಟಾರ್ಟ್ ಆಗೈತಿ. ಅದು ಮಸ್ತಾಗಿ ನಾಷ್ಟ ಮಾಡೀನಿ. ಇವತ್ತು ಕೇಸರಿ ರವ್ದು ಉಪ್ಪಿಟ್ಟನೆ ಮಾಡೀನಿ, ಆದ್ರೆ ಹಳದಿ ಹಾಕೀನಿ. ಉಪ್ಪಿಟ್ಟು ಹೆಂಗಾಗೈತಿ ಸ್ನೇಹ? ಸೊ ಹಳದಿನೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಹಾಗಾಗಿ ಇವತ್ತು ನಾನು ಯಾವಾಗಲೂ ಹಾಕಲ್ಲ, ಹಾಗೆ ಮಾಡ್ತೀನಿ. ಇವತ್ತು ಅರಿಶಿಣ ಹಾಕಿ ಕೇಸರಿ ರವ್ದು ಉಪ್ಪಿಟ್ಟು ಮಾಡಿ ನೋಡ್ರಿ. ಮೊನ್ನೆ ಅವಾಗ ಕೊಟ್ಟಿದ್ಲು ಒಂದಿಷ್ಟು, ಮೊದಲಿನೂ ಒಂಚೂರು ಇನ್ನೂ ಸ್ವಲ್ಪ ಅದಾವ, ಇವು ಮಾಡಿಬಿಟ್ರಾಯ್ತಂತೆ. ಮೊನ್ನೆ ಅವಾಗ ಕೊಟ್ಟಿದ್ದ ಮಾಡಿ ನೋಡ್ರಿ. ಒಂದು 1.5 ವಾಟಿದು ಅಷ್ಟು ಮಾಡೀನಿ. ಸೊ ಯಜಮಾನ್ರು ಮಕ್ಕಳು ಎಲ್ಲ ಇಲ್ಲೇ ಹೊರಗಡೆ ಕುಂತಾರ. ನನ್ನ ಮಗ ದಾಳಿಂಬ್ರಿ ತಿನ್ನತ್ತಾನ. ಯಜಮಾನ್ರು ಖಾಲಿ ಹೊಟ್ಟಿಲೆ ದಾಳಿಂಬ್ರಿ ತಿಂದರು. ಸೊ ಹಾಗಾಗಿ ಇನ್ನೊಂಚೂರು ಉಳಿಸ್ಕೊಟ್ರ ಅವ್ನು ನಡೆದೈತಿ. ನಾನು ಇವಾಗ ನಾಷ್ಟ ಮಾಡಬೇಕು. ಅದಕ್ಕಿಂತ ಮುಂಚೆಗೆ ನಮ್ಮ ಯಜಮಾನಪ್ಪಗ ನಾಷ್ಟ ಪುರ್ಸತ್ತಿಗಿಲ್ಲಾರ್ದ ಚಹಾ ಬೇಕು. ಸೊ ಹಾಗಾಗಿ ನಾನು ಮೊದಲ ಚಹಾ ನೋಡ್ರಿ, ಆಲ್ರೆಡಿ ಚಾನು ಕೂಡ ಕುದ್ದೀತು. ಇನ್ನೊಂದು ನೀನು ಹಾಲು ಹಾಕ್ತೀನಿ. ಮಸ್ತ್ ಕಡಕ್ಕೆ ಕುದೈತಿ. ಅಲ್ಲ ಇರ್ಬೇಕಾಗಿತ್ತು ರೀ, ಅಲ್ಲ ಖಾಲಿಗೈತಿ ನಮ್ಮ ಮನ್ಯಾಗ. ಸೊ ಯಾವಾಗಲೂ ಹಿಂಗೆ ನೋಡ್ರಿ, ಗಡಿ ಬಿಡಿ ಮನ್ಯಾಗ ಕೆಲಸಗಳು. ಬೆಳಿಗ್ಗೆ ಟೈಮ್ದಾಗ ಎಲ್ಲರದು ಇದೇ ಥರ ಇರ್ತಂತ ಅನ್ಕೋತೀನಿ. ಸೊ ಇಲ್ಲಿ ಇನ್ನೊಂದು ಚೂರು ಖಡಕ್ಕೆ ಕುದಿಲ್ರಿ. ಅವ್ರ ಕೈ ತೊಗೊಂಡಷ್ಟೊತ್ತಿಗೆ ಇನ್ನೊಂದಷ್ಟು ಚೂರು ಕುದೀತೈತಿ. ಎಷ್ಟು ಚಹಾ ಕುದೀತದಲ್ಲ ಅಷ್ಟು ಟೇಸ್ಟಿ ಆಗ್ತದೆ, ಮಸ್ತ್ ರುಚಿ ಕೊಡ್ತದೆ. ನಮ್ಮ ವಿಡಿಯೋನ ನಮ್ಮ ಯಜಮಾನ್ರ ಫೋನ್ದಾಗ ನಾನು ಚಾಲು ಮಾಡಿ ಇಟ್ಟಿನಿ ನೋಡ್ರಿ. ಈ ಕಡೆ ಹಾಲು ಇನ್ನೂ ಕಾಸ್ಬೇಕು. ಸೊ ಇದು ದೊಡ್ಡ ಗ್ಯಾಸ್ ಅದಲ್ಲ, ಹಂಗಾಗಿ ಸಣ್ಣ ಗ್ಯಾಸ್ ಮ್ಯಾಗೇ ಹಾಲು ಕಾಸ್ತೀನಿ ನಾನು. ಇದಾಗಲಿ ಮೊದಲ. ಸೊ ನೋಡಿದ್ರಲ್ಲ ಇವತ್ತಿನ ನಮ್ಮ ದಿನ ಬೆಳಗ್ಗೆ ಯಾವ ಥರ ಐತಂತೇಳಿ. ನಡಿ ಅವನಿಗೆ ಟಾಕ್ ಕೊಡ್ರಲ್ಲ ಹಂಗೆ. ಅರ್ಶಿಣ ಹಾಕಿದ್ರೆ ಚಲೋ ಆಗುತ್ತೇನ್ರಿ? ಹಂಗೆ ಚಲೋ ಆಗುತ್ತಾ? ರುಚಿಯಾಗದ? ಏನು ಬರೀ ಆ ಕಲರ್ ಅಷ್ಟೇ, ಅದನ್ನ ಬಿಟ್ರೆ ಎಲ್ಲ ಮಾಮೂಲಿ ಅವೇ ಹಾಕಿರ್ತೀನಿ. ಇನ್ನೊಂದು ಸ್ವಲ್ಪ ತೋರಿ. ಪಪ್ಪಲ್ಲ ಪಾಣಿ ದೇ ಪಿಲು. ಪಪ್ಪ ನೀರು ಕೊಡೋ. ಅದಾವ? ನಂಗೇನು ಕಾಣಿಸಿಲ್ಲಪ್ಪ. ನೀನು ಕ್ಲಿಪ್ ನೋಡಿ ಎಲ್ಲಿಗೆ ಬಂದವ ನೋಡಲ್ಲಿ. ಹಂಗೆ ಹೇಳ್ಕೊಬೇಡ, ಕೂದಲ ಹುಚ್ಚಿ ಬರ್ತಾವ. ನಾಷ್ಟ ಮಾಡು. ಮತ್ತೆ ನೀರು ನೋಡ್ರಿ ಅಲ್ಲಿ ಹಂಗೆ ಚೆಲ್ಲಾವ ನೀರು. ಮೊದಲು ತಂಪ, ಗಾಲಿನೂ ಚೆಲ್ಲಾವ ನೋಡ್ರಿ. ಹುಡುಗದೇ 2 ವರ್ಷ ಅಂತೂ ಕೆಟ್ಟ ಹೈರಾಣ ಆಗೈತ್ರಿಪ್ಪ. ಅದರ ಮೆಮೊರೀಸ್ ಅಂತೂ ಚಂದ ಅನ್ನಿಸ್ತಾವ ಇವು. ನಾವು ಈ ಥರ ಕಷ್ಟಪಟ್ಟಿದ್ವಿ ಹಿಂದಕ್ಕಂತೇಳಿ. ಆಯ್ತು ರೀ, ಇನ್ನೊಂದು 2-3 ತಿಂಗಳ ಸ್ವಲ್ಪ ಕಷ್ಟಪಡೋಣ ಅಂತ ಅಂದ್ರೆ ದೇವರಲ್ಲಿ ನೆಮ್ಮದಿ. ಇಲ್ಲೆಷ್ಟು ಸ್ವಲ್ಪ ಹೈರಾಣ ಕೆಲಸದೆಲ್ಲ ಅನ್ನಿಸ್ತದ, ಅಲ್ಲಿ ಅಷ್ಟು ಆರಾಮ ಅನ್ನಲಿ, ಒಳ್ಳೆ ಜೀವನ ಸಿಗಲಿ, ನಮ್ಮ ಹೊಸ ಮನ್ಯಾಗ ನಮ್ಮ ಕನಸುಗಳು ಆದಷ್ಟು ನನಸಾಗಲಿ. ಜಮ್ರಿ ಚಹಾ ಸೋಸ್ಕೊಡ್ತೀನಿ ನೋಡ್ರಪ್ಪ. ಉಪ್ಪಿಟ್ಟ ಯಜಮಾನ್ ನಾಷ್ಟ ಆಯ್ತು, ಅವ್ರಿಗೆ ಚಹಾ ಸೋಸ್ಕೊಟ್ನೆ. ಹಾಗೆ ನಾನು ತೊಗೊಂಬಂದಿನಿ ನೋಡ್ರಿ. ಇದು ಗಾಳಿಗೆ ಆರ್ತದ ಮಾಡ್ತದ, ಒಳಗೆ ಕಾಸಕ್ಕೆ ಹೋದ್ರೆ ಅದು ಸುಟ್ಟಂಗೆ ಆಗ್ತದೆ. ಸೊ ಬಡ ನಾಷ್ಟ ಮಾಡಿ ಚಹಾ ಕುಡಿಬೇಕು ಈ ಸದ್ಯಕ್ಕೆ. ಕೇಸರಿ ರವ್ದು ಉಪ್ಪಿಟ್ಟು ನೋಡ್ರಿ, ಸಖತ್ತಾಗೈತಿ. ಏನೋ ಸ್ವಲ್ಪ ತಗೋಸ್ನೇಹ. ಪಿಲ್ಯ ನೀ ಎಷ್ಟು ತಗೊಂಡಿದ್ದಿ? ಯಜಮಾನ್ ನಾಷ್ಟ ಮಾಡಿ ತಾಟ್ರಿದ್ದು ಅದ್ರಾಗೆ ಒಳಗೆ ತೊಗೊಂಡೆ ನಾನು. ಬರ್ರಿಪ್ಪ, ಬಿಸಿ ನಾಷ್ಟ ಮಾಡೋಣ. ಥಂಡಿ ಅಂತೂ ಸಿಕ್ಕಾಪಟ್ಟೆ ಐತೆ ನೋಡ್ರಿ. ಮಸ್ತ್ ಗಾಳಿ ಬಿಟ್ಟೈತೆ, ನೋಡ್ತಿರ್ಬೋದು ನೀವು. ಇಂಥ ಗಾಳಿಗೆ ಬಿಸಿ ನಾಷ್ಟ ಮಾಡಿ ಚಹಾ ಕುಡಿಯೋದು ಭಾರಿ ಖುಷಿ ಅನ್ಸುತ್ತೆ ರೀ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಇದನ್ನು ನಿನ್ನೆ ನೈಟನ್ನೇ ಕಲಸಿಡ್ಬೇಕಂತ ಅಂದ್ಕೊಂಡಿದ್ದೆ ನಾನು. ಸೊ ಇದು ಭಾಳ ತಂಪಾಗಿದ್ದು, ಇದು ತಂಪ ಅಂತ ಹೇಳ್ತಾರೆ ನೋಡ್ರಿ. ಇದು ಬೋಳುಲಣ್ಣು ಭಾಳ ತಂಪ. ಬ್ಯಾಸ್ಗೆಗೆ ಇದ್ರದ್ದು ಜ್ಯೂಸ
ಒಟ್ಟು ಇದ್ರದ್ದು ಏನೇ ಪದಾರ್ಥದಿಂದ ನಾವು ಒಟ್ಟು ಸೇವನೆ ಮಾಡಿದ್ರು ಇದು ಒಟ್ಟಿಗೆ ತಂಪು ಅಂತ ಹೇಳ್ತಾರೆ ನೋಡ್ರಿ. ಇದ್ರ ಜ್ಯೂಸ್ ಅಂತೂ ಮಸ್ತ್ ಆಗ್ತದೆ ಫ್ರೆಂಡ್ಸ. ಬಟ್ ಇವಾಗ ನಮ್ಗೆ ಇಲ್ಲಿ ಸಿಗದೆ ಇರೋ ಕಾರಣದಿಂದಾಗಿ ನಾನು ಮಾಡ್ತಿರ್ಲಿಲ್ಲ. ಬಟ್ ನಾವು ಸಣ್ಣವರಿದ್ದಾಗ ಊರ ಕಡೆ ನಾವು ಸಣ್ಣವರಿದ್ದಾಗ ಹಿಂಗೆಲ್ಲ ಮಾವಿನ ಹಣ್ಣು ಇಂಥವೆಲ್ಲ ತೊಗೊಳಕ್ಕೆ ಹೋಗಿದ್ವಿ ನೋಡ್ರಿ. ಅಂದರೆ ಹುಂಚೆ ಹಣ್ಣು, ಮಾವಿನ ಹಣ್ಣು, ಬಾರೆ ಹಣ್ಣು ಎಲ್ಲ ಹೊಲ ಹೋಗಿದ್ವಿ ನಾವು. ಒಂಚೂರು ಕಟ್ಗೆ ನೀವ ಮಾಡೋದು ಗತೆ ಹೋಗಿ ಅಡವೆಗೆ ಏನೇನು ಸಿಗುತ್ತೆ ಅದನ್ನೆಲ್ಲ ತಿಂದು ಮನೆಗೂ ಸ್ವಲ್ಪ ತೊಗೊಂಬರ್ತಿದ್ವಿ. ಆವಾಗಿಂದು ವಾತಾವರಣನೇ ಬೇರೆ ಇತ್ತು ರೀ ನಾವು ಚಿಕ್ಕವರಿದ್ದಾಗ. ಬಟ್ ಇವಾಗೆಲ್ಲ ಸೂಕ್ಷ್ಮ ಕಾಲ ಬಂದೈತೆ ನೋಡ್ರಿ. ಸೊ ಜಗ್ಗು ತಿಂತಿದ್ವಿ ನಾವು ಅವಾಗನ್ನ. ಈಗ ಅಂತೂ ಇಲ್ಲಿ ಸಿಗ್ತಾವೋ ಇಲ್ಲೋ ಅಷ್ಟು ನಾನು ನೋಡಿಲ್ಲ, ಅಬ್ಸರ್ವ್ ಮಾಡಿಲ್ಲ. ಬಟ್ ಅಲ್ಲಿ ಫ್ರೀಯಾಗಿ ಹೊಲ್ದಾಗ ನ್ಯಾಚುರಲ್ ಆಗಿನೇ ನಮಗೆ ನೇಚರ್ದಾಗ ಸಿಕ್ಬಿಡ್ತಿದ್ವು. ಸೊ ಹಾಗಾಗಿ ಅದು ಮತ್ತೆ ನಂಗೆ ನೆನಪರಾಗ್ತದೆ. ಯಾರಿಗೆಲ್ಲ ಈ ಥರ ಬೋಳುಳಣ್ಣ ಇಷ್ಟ, ಇದರ ಸ್ಟೋರಿ ನಿಮಗೇನಾದರೂ ನೀವು ಸಣ್ಣವರಿದ್ದಾಗ ಎಲ್ಲ ಸಣ್ಣ ಮಕ್ಕಳಿದ್ದಾಗ ಹಳ್ಳಿ ಕಡೆ ವಾತಾವರಣದಾಗ ಇಂಥವನ್ನೆಲ್ಲ ನೀವು ತಿಂದಿರ್ತೀರಿ. ಸಿಟಿ ಕಡೆ ಎಲ್ಲ ಸಿಗಲ್ ಬಿಡ್ರಿ, ಇವು ಗೊತ್ತಾಗಿರಂಗಿಲ್ಲ ಒಬ್ಬೊಬ್ರಿ. ನಮ್ಮ ಯಜಮಾನ್ರು ಏನು ನೀವು ಹಿಂಗೆ ಕದವು ಅಂತಂದ್ರೆ ಅವರು ಬೋಳುಳಣ್ಣ ಅಂತಂದೆ, ನಾನು ಬೆಲ್ಲದಣ್ಣ ಅಂತಂದ್ರೆ ಅವರು. ಈ ಥರ ಇರುತ್ತೆ ನೋಡ್ರಿ, ಗೊತ್ತಿರ್ಲಿಕ್ಕಂದ್ರೆ ಸಿಟಿ ಜೀವನ. ಇಲ್ಲೊಂದು ಸ್ಟೀಲಿಂದ ಇದು ತೊಗೊಂಡಿನಿ ಬೊಗಣ್ಣಿನ. ಹಂಗನ ಇಲ್ಲಿ ಹಿಂಡಿಕಲ್ಲು ಒಂದು ಅರ್ಬಿ ತೊಗೊಂಡಿನಿ. ಇದಕ್ಕೆ ಬೆಲ್ಲ ನೋಡ್ರಿ, ಬೆಲ್ಲನ ಕುಟ್ಬೇಕ್ರಿ ಫ್ರೆಂಡ್ಸ. ಬೆಲ್ಲ ಹಾಕ್ಬೇಕು. ಅದಕ್ಕೆ ಒಂಚೂರು ಉಪ್ಪು ತೊಗೊಂಬಸ್ನಿ. ಇದಕ್ಕೆ ಬೆಲ್ಲ ಹಾಕ್ಬೇಕಪ್ಪ. ಇದು ಶುಗರ್ ಫ್ರೀ ನೋಡ್ರಿ. ಇದು ಹಣ್ಣು ಶುಗರ್ ಇದ್ದರೂ ಕೂಡ ತಿನ್ಬೋದು ನೋಡ್ರಿ ಇದು. ಸೊ ಈಗ ಇದಕ್ಕೆ ಬೆಲ್ಲ ಹಾಕಿ ಕಲಿಸ್ಬೇಕ್ರಿ. ನಮ್ಮ ಮಮ್ಮಿ ಕಲಿಸ್ಕೊಡ್ತಿದ್ರು. ನಾವು ಅಡವ್ಯಾಗ ಓದಾಕ ತಂದಿರ್ತಿದ್ದಿದ್ವಲ್ಲ, ಮನಿ ಎಲ್ಲ ಘಮ 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 ಅಂತಿದ್ವು ನೋಡ್ರಿ. ಇವು ಹಣ್ಣಾಗಿರ್ಬೇಕು, ಅಷ್ಟು ಮಸ್ತ್ ವಾಸನೆ ಬರ್ತದೆ. ಇದು ಸ್ಮೆಲ್ಲೂ ಕೂಡ ಅಷ್ಟೇ ಪರಿಮಳ ಇರ್ತದೆ ಇದು. ಈಗ ಇದನ್ನು ಕುಟ್ಟಾನ್ರಿ ಬೆಲ್ಲನ. ಸೊ ಇದನ್ನೀಗ ಕಲಿಸಿಡ್ತೀನಿ ಬೆಲ್ಲನ ಹಾಕಿ. ನಮ್ಮ ಮನ್ಯಾಗ ಬೆಲ್ಲ ಹಾಕಿ ಕಲ್ಸತನ ನಾವು ಪುರ್ಸತಿಗೆ ಮಾಡ್ತಿದ್ದಿಲ್ಲ, ಹಂಗೆ ತಿಂದ್ಬಿಡೋರು. ಹಣ್ಣಾಗಿರ್ತಿದ್ವು ಅಲ್ರಿ, ಅವಕ್ಕೇನು ಬೆಲ್ಲ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ನಾವು ಸಣ್ಣವ್ರಿದ್ದಾಗಿಂದ ಲೈಫ್ ಈಗ ಸಿಗಂಗಿಲ್ಲ ಬಿಡ್ರದು. ನಾವು ಅಂದ್ರೆ ನಮ್ಮದೇ ಒಂಥರ ಬೇರೆ ಇತ್ತು ಚೈಲ್ಡ್ಹುಡ್. ಬಟ್ ಇವಾಗಿನ ಮಕ್ಳಿಗೆ ಆ ಥರ ಎಲ್ಲ ಸಿಗಲ್ಲ. ಅದೇ ನಮ್ಮೂರಾಗನೇ ಸಿಗಂಗಿಲ್ರಿ. ಹಳ್ಳಿನ ಮಕ್ಳಿಗೇ ನಾವು ಅನುಭವಿಸಿ ಬಂದಂಥ ಏನ್ರಿ ಜೀವನ ಸಿಗಂಗಿಲ್ಲ ಈಗ. ಯಾಕಂದ್ರೆ ಎಲ್ಲ ರೀತಿಯಿಂದನೂ ಕೂಡ ಈಗ ಸಣ್ಣ ಮಕ್ಕಳು ಹೊರಗಡೆ ಹೋಗೋತನೇ ಇಲ್ಲಲ್ರಿ. ಎಲ್ಲ ಸೂಕ್ಷ್ಮ ಕಾಲ ಆಗ್ಬಿಟ್ಟೈತಿ ಸದ್ಯಕ್ಕೆ. ಇದನ್ನ ಸಣ್ಣಾಗಿ ಬೆಲ್ಲನ ಕುಟ್ಕೊಂಡಿ ನೋಡ್ರಿ. ಇದನ್ನ ಕಣ್ಣಿ ಇರ್ತೀನಿ ಸ್ವಲ್ಪ. ನಾ ಯಾವಾಗಲೂ ಮನೆ ಕುಟ್ಟೆನೇ ಇಡ್ತೀನಿ ನೋಡ್ರಿ, ಡಬ್ಬ್ಯಾಗ ಕುಟ್ಟೆನೇ ಇಡ್ತೀನಿ. ಆದ್ರೆ ಇದಕ್ಕೆ ಭಾಳ ಸಣ್ಣಬೇಕು. ಈ ನೀರಾಗಾದ್ರೆ ಒಂಚೂರು ಕರಿಗಿ ಬಿಡ್ತಿದ್ದು ಬೆಲ್ಲ. ಇದು ಸ್ವಲ್ಪ ಕಣ್ಣು ಇದ್ದಿದ್ದು ಇದ್ರೊಳಗೆ ಒಂದು ಸ್ವಲ್ಪ ಮೆತ್ತಗೆ ಮಾಡಿ ಹಾಕಬೇಕು. ಮೆತ್ತಗಾತ್ ನೋಡ್ರಿ, ಮನಾರ್ ಮೆತ್ತಗಾತ. ಇದನ್ನೇನೈತಿ ತೆಗೆದು ಇದು ಹೆಂಗೈತೆ ತೋರಿಸ್ತೀನಿ ಬಸ್ ನೆಮ್ಮದಿಗೆ ತೊಗೊಂಡು. ಇದು ಆಲ್ರೆಡಿ ಕೀಳಿತ್ರಿ. ಇದು ಇವು ಮೋಸ್ಟ್ಲಿ ಸರ್ವರ್ ಹೊಲ್ದನೋನ ಅಂತ ಅನ್ಕೋತೀನಿ. ಅವ್ರ ಹೊಲ್ದಾಗಿತ್ತು ಗಿಡ ನೋಡ್ರಿ. ಇದು ಓಪನ್ ಆಗೈತಿಲ್ಲ, ಸೊ ಹಾಗಾಗಿ ಬುಳ್ಳು ಸಡ್ರದಂಗೆ ಆಗೈತಿ. ಬಟ್ ಇದು ಏನು ಇದು ಆಗಂಗಿಲ್ಲ ನೋಡ್ರಿ. ಚಲೋನೇ ಇರ್ತದೆ. ಸೈಡಿನ ತೆಗೆದ್ಯಪ್ಪ ಅಂದ್ರೆ ಚಲೋನೇ ಇರ್ತದೆ. ಈ ಸೈಡ್ದೆಲ್ಲ ತಕ್ಕೊಂಡು ಇದ್ರೊಳಗೆ ಹಾಕೊಂಡ್ಬಿಡೋಣ. ಬೇಲದ ಹಣ್ಣು ನೋಡ್ರಿ. ಇವು ಹಿಂಗೆ ಇರ್ಬೇಕು. ಫುಲ್ ಒಡೆದ್ವಪ್ಪ ಅಂತಂದ್ರೆ ಮತ್ತೆ ಅದು ಶೀಲ ಹೋದಂಗೆ ಆಗ್ಬಿಡ್ತದೆ. ಸ್ವಲ್ಪ ಬುಳು ಸಡ್ದಂಗೆ ಆಗ್ತಾವೆ. ಅದನ್ನು ಬಿಟ್ಟರೆ ಎಲ್ಲ ಚಲೋನೇ. ಆಹಾ ನೋಡಲ್ಲ ಕಾಣಿಸ್ತದ. ಮಸ್ತ್ ಐತ್ರಿ. ಫುಲ್ ಹಣ್ಣಾಗ ಇವು. ಸ್ವಲ್ಪ ಕಚ್ಚ ಇದ್ವು ಅಂದ್ರೆ ಸ್ಮೆಲ್ ಬರಲ್ರಿ. ಭಾಳ ಹುಳಿ ಹತ್ತಾವ ನೋಡಲ್ಲ. ಹಿಂಗೆ ಇರ್ತಾವ ಇವು. ನಮ್ಮ ಪಿಲ್ಲೆ ಆಗಿದೆ ಫಸ್ಟ್ ಟೈಮ್ ರೀ ಬೋಳಲ್ ಹಣ್ಣು ತಿನ್ಸಕತ್ತಿದ್ದು ಅನ್ನೋದು. ನಮ್ಮ ಅಕ್ಕ ಪ್ರೆಗ್ನೆಂಟ್ ಇದ್ದಿಳ್ರಿ ಸೃಷ್ಟಿಗೆ ಭಾಗ್ಯಾಗ.
ಅವಾಗ ನಾವು ಕಟ್ಟಿಗೆ ಗೊಕ್ಕಿವ್ ಅಂತೇಳಿ ನಾವು ಮಾಡಿ ಬೋಳಳೆ ಹಣ್ಣು ತೊಗೊಂಬರ್ತಿದ್ದಿಲ್ಲ. ಮಮ್ಮಿ ಇಂಥ ಬರಣೆಯಾಗ ಬೆಲ್ಲ ಬೋಳಳೆ ಹಣ್ಣು ಕಲಸಿ ನಾವು ಬೋಳಳೆ ಹಣ್ಣು ಅಂತೀವಿ, ಒಬ್ಬೊಬ್ರು ಬೆಲ್ಲದ ಹಣ್ಣು ಅಂತಾರ, ಬೇಲದ ಹಣ್ಣು ಕೂಡ ಅಂತಾರ. ನಮ್ಮ ಅಕ್ಕ ಪ್ರೆಗ್ನೆಂಟ್ ಈಗ ನಮ್ಮ ಮಮ್ಮಿ ಸೃಷ್ಟಿ ಊರಿಗೆ ಕೊಟ್ಟು ಕಳಿಸ್ತಿದ್ಳು ನನ್ನ ಬರವ ಅಂತೇಳಿ, ಕೊಟ್ಟು ಬಾ ಅಂತೇಳಿ. ನೋಡ್ರಿ ಇದೆಲ್ಲ ಭಾಳ ಚಂದ ಬರ್ತೈತಿ. ಇದು ಈ ಚಿಪ್ ಇರ್ತದ ನೋಡ್ರಿ, ಒಳ್ಳೆ ಇದ ಚಿಪ್ನ್ಯಾಗ ಇದೆಲ್ಲ ಕಲ್ಸಿದ್ಮೇಲೆ ಇದ್ರೊಳಗೆ ಹಾಕೊಂಡು ತಿನ್ನೋದು, ಬಟ್ಟಿಲೆ ಹಿಂಗೆ ಇದು ಮಾಡ್ಕೊತ. ಇದಕ್ಕೇನೈತಿ ಈಗ ಒಂಚೂರು ಉಪ್ಪು ಹಾಕ್ತೀನಿ ರೀ. ಉಪ್ಪು ಹಾಕ್ಲಿಕ್ಕಂದ್ರೆ ಒಬ್ಬೊಬ್ರು ಹಾಕಂಗಿಲ್ಲ, ಉಪ್ಪು ನಾ ಒಂದು ಸ್ವಲ್ಪ ಹಾಕ್ತೀನಿ. ಉಪ್ಪು ಹಾಕಿ ಬೆಲ್ಲ ತೊಗೊತೀನಿ ರೀ. ಬೆಲ್ಲ ಹಾಕಿ ಕಲ್ಸಿಡೋದು ನೋಡ್ರಿ, ಭಾಳ ಆರೋಗ್ಯಕ್ಕೆ ಒಳ್ಳೇದ್ರಿ ಇದು. ಬೇಸಿಗೆ ಟೈಮ್ದಾಗ ಅಂತೂ ಭಾಳ ಜನಕ್ಕೆ ಹೀಟ್ ಇರ್ತದಲ್ಲ, ಸೊ ಅವರು ಇದನ್ನ ತಿಂದ್ರೆ ಭಾಳ ಬಾಡಿಗೆ ಒಳ್ಳೇದು. ಇದನ್ನ ಈ ಥರ ಕಲಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ಮಸ್ತ್ ಇರ್ತೀರಿ ಇದು. ಇದು ಈಗೇ ಕಲ್ಸಿ ಈಗೇನು ತಿನ್ಬೋದು, ಆದ್ರೆ ಒಂದಿನ ಇಟ್ಟು ತಿಂದ್ರೆ ಇನ್ನ ಎಲ್ಲ ಕುಡ್ಕೊಂಡಿರ್ತೀರಿ. ಬೆಲ್ಲ ಮತ್ತು ಹಣ್ಣು ಎಲ್ಲ ಕುಡ್ಕೊಂಡಿರ್ತಲ್ಲ, ಮಸ್ತ್ ಟೇಸ್ಟ್ ಇರ್ತದೆ. ಈ ಸರಿ ಮಾರ್ಕೆಟ್ ಹೋಗಿ ಇಂಥ ಹಣ್ಣು ಸಿಗ್ತಾವ ನೋಡ್ರಿ ಮಾರ್ಕೆಟ್ದಾಗ. ಇಲ್ಲ ಸಿಗಲ್ಲ ಅಂತಾವ್, ಸಿಗಲ್ಲ ಅಂತಾವ್. ನೀವ್ ಆಮೇಲೆ ನೋಡಿ ಏನ ಮಾರ್ಕೆಟ್ ಹೋದಾಗ? ಇಲ್ಲ ಇಲ್ಲಲ್ಲ. ಏನಪ್ಪೋ ಏನ ನಿಂದ ನಡ್ಬರ್ಕ? ಇದು ಹೆಣ್ಮಗಿದ್ದೇನ? ಬೇಕಾಗೈತಿ, ಇಡು ಹೋಗಲ್ಲ ಅದನ್ನ. ಹೋಗಿ ಇಡೋ ನನ್ನ ಇಟ್ಟು ಬಿಡ್ಬೇಕು. ಎದಕ್ ಬೇಕಲ್ಲ ಅದು? ನಡ್ಬಾರ್ಕ್ ಅಡ್ಡ ಬಂದ ಬರ್ತದ ನೋಡ್ರಿ. ಈಗಂತೂ ಹಳೆ ಮನೆಗಿದ್ದಾಗ ಹಿಂಗ ಮಾಡ್ತಿದ್ದ, ಅವಾಗಿನ ಸ್ವಲ್ಪ ಸಣ್ಣವಿದ್ದ. ಈ ಮನಿ ಬಂದ್ಮೇಲೆ ಒಂದ್ ಸ್ವಲ್ಪ ಗ್ಯಾಪ್ ಆಗಿತ್ತು, ಅಡ್ಡಾಡ್ ಬರೋದು. ಈಗ ಮತ್ತೆ ಚಾಲು ಮಾಡ್ಯಾನ. ಹಣ್ಣು ನೋಡ್ರಿ ನೋಡ್ರಿ ಇದನ್ನ ಹಿಂಗೈತೆ ಅಂಗೈಯಾಗ ಹಾಕೊಂಡ್ರು ಹಿಂಗೈತೆ ನಾವು ಉಪ್ಪಿನಕಾಯಿ ನೆಕ್ತಿದ್ವಿ. ಭಾಳ ಅಂದ್ರೆ ಭಾಳ ಮೆಮೊರಿ ನನಗೆ ಭಾಳ ಖುಷಿ ಕೊಡ್ತಾವ. ಅದನ್ನೆಲ್ಲ ನೆನೆಸ್ಕೊಂಡು ಖುಷಿ ಪಡ್ತೀನಿ. ನಕಲಿ ಮೊಬೈಲ್ ಇದು ಒಳಗೆ ಇರ್ತೀನಿ, ಏನಾರ ಮಾತಾಡ್ಕೊಂಡು ಅವ ಏನಂತ ಕೇಳು. ಅವ್ ನಿಮಗಿಲ್ದಾರ ಹೇಳ ಏನಂದಿ? ಏನಾರ ನಕಲಿ ಮೊಬೈಲ್ ಪಾಪ ತಂದು ಕಟ್ರೆ ಹೆಲ್ಲ ಮಾಡ್ತೀವಿ. ಅದು ರಿಂಗ್ ಆತನೈತ ಮಮ್ಮಿ. ಹೇಳು. ಅದು ಪಪ್ಪ ಕೊಡ್ಸೇನಲ್ಲ ರಿಂಗ್. ಅದು ಯಾವ್ದು ರಿಂಗ್ ಅಲ್ಲ? ರಿಂಗ್ ಏನ್ ಸ್ನೇಹ? ಅದು ನಕಲಿ ಮೊಬೈಲ್ ಇರುತ್ತ, ಅದು ಹಿಂಗ್ ಒತ್ತಿದ್ರೆ ಹಿಂಗ್ ರಿಂಗ್ ಹಾಕೊಂತಲ್ಲ ಅವ ಅನ್ನತನವ. ಎಲ್ಲ ಮೂರ ಬಟ್ಟಿ ಮಾಡ್ತಿರಲ್ಲ, ಒಂದರ ಸುತ್ತ ಇಟ್ಕೋತಿರ ತಂದಿದ್ದು. ಅದು ಗೇಮ್ ಆಡೋದು ಮೊಬೈಲ್ ಅಲ್ಲ, ಅದು ಗೇಮ್ ಆಡೋದು. ಈಗ ಏನು ಕೊಡಲ್ಲ, ಈಗ ಕೊಡ್ಸಲ್ಲ. ಈಗ ನೀವು ಕಾಳಜಿ ಮಾಡ್ಬೇಡ್ರಿ. ಈಗ ಇದ್ದ ತಗೊಂಡ್ ಆಡೋದು ಈಗ ಸದ್ಯಕ್ಕ. ಆಯ್ತು ನೋಡ್ರಿಪ್ಪ, ಬೆಲ್ಲದಣ್ಣ ಇಡೀಪಿಲೆ ಬಾಯಿಲ್. ಚಲೋ ಐತಲ್ಲ. ಹಂಗೆ ಚಲೋ ಇಲ್ಲ, ಚಲೋ ಇಲ್ಲ. ಯಾರ್ದು ನಿನ್ನೆ ಸುಟ್ಟು ಕುರ್ಸೋದಿರ್ಲಿಲ್ಲಲ್ಲ, ಮಾಡ್ಕೊಡು ಅಂತೇಳಿ. ಇದನ್ನ ನಾವು ನಾಳೆ ತಿಂತೀವಿ. ಇಲ್ಲ ನಮ್ಮ ಮಕ್ಕಳಿಗೆ ಜಾಸ್ತಿ ಇಷ್ಟ ಆತಂದ್ರೆ ಇವತ್ತ ಕಲೆ ಮಾಡಿಬಿಡ್ತೀವಿ. ನಾಳೆಗೆ ಜಿಗಿ 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 ಗಟ್ಟಿಯಾಗಿರ್ತೈತ್ರಿ, ಟೇಸ್ಟ್ ಡಬಲ್ ಆಗ್ತದೆ ನಾಳೆಗೆ. ಬೋಳಲಣ್ಣ ಯಾರಿಗೆಲ್ಲ ಇಷ್ಟ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ. ಹಳ್ಳಿ ಕಡೆ ಇದ್ರೆ ಯಾರ್ದಾರ ಹೊಲ್ದಾಗ ಇದ್ದೇ ಇರ್ತಾವೆ, ಬಟ್ ಸಿಟಿಯಾಗ ನೋಡ್ರಿ ನೋಡ್ಬೇಕು. ನಾನು ಒಮ್ಮೆ ನೋಡಿಲ್ಲ ಮಾರ್ಕೆಟ್ಗೆ ಹೋದಾಗ. ಈ ಸರಿ ಪರೀಕ್ಷೆ ಮಾಡಿ ಇದ್ದು ಅಂದ್ರೆ ಹುಡುಕ್ಯಾಡ್ ತೊಗೊಂಬರ್ತೀನಿ. ಓಕೆ ರೀ, ನಾವು ಮತ್ತೆ ಸಿಗ್ತೀವಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ. ಸೊ ಜಳಕದೆಲ್ಲನೂ ಕೂಡ ಆಯಿತು. ಒಳಗಡೆ ನೀರು ಖಾಲಿ ಆಗ್ಯಾವ ಟ್ಯಾಕಿಗೆ. ಇದು ಫುಲ್ ತುಂಬಿದ ಹಂಡೆ ಐತ್ರಿ, ಇದು ಸ್ಟೀಲಿಂದು. ಭಾಳ ವೇಟ್ ಐತಿ, ತುಂಬೈತಲ್ಲ. ಸೊ ಹಂಗಂತೇಳಿ ನಾನು
ಒತ್ಕೊಂಡು ಹೋಗಲಿಲ್ಲ. ಯಾಕಂದ್ರೆ ನನಗೆ ಮತ್ತು ಹೊಟ್ಟೆ ನೋವು ಅದೆಲ್ಲ ಜಾಸ್ತಿ ಬರ್ತದೆ, ವೇಟ್ ಗಿಡ್ ಜಾಸ್ತಿ ಎತ್ತಿದ್ರೆ ಮತ್ತು ಒಂದು ಹೋಗಿ ಬೇರೆನೇ ಆಗ್ಬಿಡ್ತದೆ ನನಗೆ. ಹಂಗಂತೇಳಿ ಮತ್ತು ಅಕ್ಕಿ ತೊಳ್ದೀನಿ ರೀ. ಅಕ್ಕಿ ತೊಳೆದು ಈಗ ಇಲ್ಲೇ ಸೊ ಮ್ಯಾಗ ಮುಚ್ಚಿದ್ನೆಲ್ಲ ಅಂತ ತೆಗೆದು ಇದಕ್ಕೆ ಎಷ್ಟು ಬೇಕಲ್ಲ ಅನ್ನಕ್ಕೆ ಅಷ್ಟು ನೀರನ್ನು ತೊಗೊಂಡೀನಿ. ಒಳಗಡೆ ಹೋಗಿ ಇಡೋದು ನೋಡ್ರಿ. ಇದೂ ಒಂಥರ ಖುಷಿ ಜೀವನ. ಅಲ್ಲಿದಲ್ಲೇ ತೊಗೊಂಡು ಮಾಡೋದಕ್ಕಿಂತ ಈ ಥರ ಹೊರಗಡೆಯಿಂದ ಒಳಗಡೆ ಒಂಥರ ಇದು ನೇಚರ್ ಲೈಫ್ ಥರ ಅಂತ. ಓಪ ಬೋಳೋಳಿಕಾಯ ಆಗಳ ಬೇಷಿಲ್ಲ ಅಂದಿಲ್ಲಪ್ಪ. ಬೋಳೋಳಿಕಾಯಿ ಆಗಳೇ ಕೊಟ್ಟಿನಲ್ರಿ, ನೀವೇ ನೋಡಿರಿ. ಬೇಷಿಲ್ಲ ಮಮ್ಮಿ ಅಂತೇಳಣ. ಬೇಷೈತೆ. ನಾನು ಕೊಡ್ತೀನಿ, ನಾನು ತಿಂತೀನಿ, ನೀನು ತಿನ್ನಕತ್ತಿ. ಇದಕ್ಕೆ ಅನ್ನಕ್ಕೆ ಉಪ್ಪು ಹಾಕಂಬ್ರಿ. ಭಾಳ ಗಟ್ಟಿ ಆಗ್ಬಿಡ್ದದು. ನಾನು ಭಾಳ ಇದು ಒಂದ್ರ ಮ್ಯಾಗ ಇಟ್ಟೀನಿ ರೀ, ಫ್ರಿಜ್ಜಿಂದ ಒಂದು ಇದು ಟೆಂಪ್ರೇಚರ್. ಬಾ ಹಾಕೊಡ್ತೀನಿ ಬಾ. ನಾಗಡೆ ಬೆಳ್ಳುಳ್ಳಿ ಎಣ್ಣೆಗೆ ಬೆಲ್ಲ ಕಲ್ಸಿಟ್ಟಿದ್ನಲ್ರಿ. ಓ ಸಕ್ಕರೆ ಇಲ್ಲ, ಬೆಲ್ಲ ಹಾಕಿನಿ. ಒಂದು ವಾಟಿ ತಗೋ, ವಾಟಿ ತಗೋ ತಗೋರಲ್ಲ ವಾಟಿನ, ಒಂದು ವಾಟಿ ತಗೋ. ಅದ್ರಾಗ ಹಾಕೊಡ್ತೀನಿ. ಇಲ್ಲಂದ್ರೆಲ್ಲ ಕೈ ಮೈ ಒಟ್ಟು ಜಿಬಿ ಜಿಬಿ ಮಾಡ್ಕೊತಾನ್ರಿ ಅವ. ಈ ಕಡೆ ಅನ್ನಕ್ಕೆ ಇಟ್ಟಿನಿ, ಉಪ್ಪು ಹಾಕಿನಿ. ಸೊ ಹಂಗೆ ರೀ ಫ್ರೆಂಡ್ಸ್, ಚಪಾತಿ ಮಾಡೀನಿ, ಚೌಳಿಕಾಯಿ ಪಲ್ಯ ಮಾಡೀನಿ. ತೋರಿಸ್ತೀನಿ ನಿಮ್ಗೆ. ಚೌಳಿಕಾಯಿ ಪಲ್ಯ ಹಂಗೆ ಚಪಾತಿನೂ ಮಾಡಿ ನೋಡ್ರಿ. ಮಗಳು ಸಾಲಿಗೆ ಹೋದ್ಲು, ಬುತ್ತಿ ಕಟ್ಕೊಟ್ನಿ ಆಕಿಗ. ಅಕ್ಕಿ ಹೋದ್ಮ್ಯಾಗ ಒಂಚೂರು ಕೆಲ್ಸಗಳು ಇದ್ದು, ಆ ಕಡೆ ಈ ಕಡೆ ಸಾಮಾನುಗಳಾಗಿದ್ವಲ್ಲ ಅವನ್ನೆಲ್ಲ ತೆಗೆದಿಟ್ಟೆ ನಾನು. ಸಕ್ರೆ ಹಾಕ್ಬಾರ್ದು, ಬೆಲ್ಲ ಹಾಕಿನಿಲ್ಲ ಅದ್ರೊಳಗೆ. ಒಲೆ ಅಂದ್ರೆ ಬಿಡು, ನಾವು ಬೇಕಿತ್ತೀನಿ. ಹಿಂಗೈತಿ ನೋಡ್ರಿ, ಮಸ್ತಾಗೈತಿ ಬೋಳೋಲಣ್ಣ. ಈಗ ಗಟ್ಟಿಗೈತಲ್ಲಪ್ಪ ನೋಡಲ್ಲೀಗ. ಮನೇಲಿ ಗಟ್ಟಿಗೈತಿ ನೋಡಿ, ಬರವಲ್ತದ ಮ್ಯಾಕ. ತಗೋ. ಸಕ್ರೆ ಹಂಗೆ ಹಾಕ್ಬಾರ್ದು, ಬೆಲ್ಲ ಹಾಕಿನಲ್ಲ ಒಲೆ ಅಂದ್ ಬಿಡು. ಹಿಂಗ ಮಾಡ್ತಾನೆ ನೋಡ್ರಿ ಅವು. ಇದಕ್ಕೆ ಬೆಲ್ಲ ಹಾಕಿನಲ್ಲ ಆಲ್ರೆಡಿ. ಸೊ ಬರ್ರಿ ಇದನ್ನ ಹೊರಗಡೆ ತೊಗೊಂಡು ಹೋಗೋಣ. ಇಲ್ಲಿ ನೋಡ್ರಿ ನೀರ್ಲಣ್ಣ ಕಾಣಿಸ್ತಿರ್ಬೋದು ನಿಮ್ಗೆ. ಸೊ ಇವು ನಾಳೆ ನಾಡ್ದ ಹಣ್ಣಕ್ಕವು, ಆಮೇಲೆ ತಿನ್ಬೋದಂತೇಳಿ ಇಲ್ಲೇ ಕೈಗೆ ಸಿಗ್ತಾವು. ಎರಡೇ ಇದ್ದು ಹಣ್ಣು. ಹಾಂ ಹಾಂ. ಸೊ ಆಮೇಲೆ ಹರ್ಕೊಂಡ್ರೈತೆ ಬಿಡು, ನಾಳೆಗೆ ನಾಡ್ದು ಅಂತೇಳಿ ನಾ ಬಿಟ್ಟಿರ್ತೀನಿ ರೀ. ಕೆಳಗಡೆ ಲಕ್ಷ್ಮಿ ಇಲ್ಲಿ ಕೌರತ್ತಿ ಬಂದು ಹರ್ಕೊಂಡು ಹೋಗ್ಬಿಡ್ತಾರ. ನನಗೆ ಒಟ್ಟ ಸಿಕ್ಕೇ ಇಲ್ಲ ಹಣ್ಣುಗಳು ತಿನ್ನಾಕ. ಎಲ್ಲ ತಗೊಂಡು ಹೊಟ್ಟಿದ್ರು. ಹೌದಪ್ಪ, ಈ ದಿನ ಎಲ್ಲ ತಗೊಂಡು ಹೋಗ್ತಿದ್ರು ಮಮ್ಮಿ. ಹೌದೌದು, ಖಾಲಿ ಮಾಡಿದ್ರು ತಗೊಂಡು. ಇಲ್ಲೇನು ಮಾತು ಕೇಳಿದ್ರಿ? ಕಚ್ಚಾ ಸ್ವಲ್ಪ ಕಚ್ಚಾ ಐತಿ ಮಮ್ಮಿ. ಚಲೋ ಇಲ್ಲ ನೋಡ್ರಿ. ಚಲೋ ಐತಿ, ಏನಾಗಿಲ್ಲದು, ತಿನ್ಬೇಕು, ರುಚಿ ಇರುತ್ತೆ. ತಿನ್ನು. ಗಿಳಿ ಕಚ್ಚೈತಿ. ಶೇತಿಲ್ಲ. ಇಲ್ಲಿ ನಮ್ಮ ಗಿಡ ಒಣಗಿ ಬಿಡ್ತ್ರಿ. ಅವನ್ನ ಬೆಳ್ಳುಳ್ಳಿದು ಏನು ಟೊಪ್ಪಿ ಅದ ನೋಡ್ರಿ, ಅವ್ನು ಇಲ್ಲೇ ಒಣಗಾಕಿಟ್ಟಿನಿ ರೀ. ಒಲಿಗೆ ಹಚ್ಚಕ್ಕೆ ಬರ್ತದ. ಇದಂತೂ ಫುಲ್ಲು ಒಣಗಿ ತಾನೇ ಹೋತ್ರಿ. ನನಗೆ ಅದು ಬೇರೆ ಕಿತ್ತಕ್ಕೆ ಇಷ್ಟ ಇಲ್ಲ. ನಾನಾ ಹಚ್ಚಿದ ಗಿಡ ಅದು ಎಷ್ಟು ಅದ್ರದ್ದು ಕೋತೈತ್ಲ, ಅದ್ರ ಶಕ್ತಿ ಮೀರಿ ಬೆಳೆದೈತಿ. ಬಟ್ ಅದಕ್ಕೆ ನಾನು ವ್ಯವಸ್ಥೆ ಮಾಡಲಿಲ್ಲ, ಅದು ಮಣ್ಣು ಹಾಕಲಿಲ್ಲ. ನನಗೆ ಸಿಗಲಿಲ್ಲ, ನಾನು ಏನು ಮಾಡ್ರಿ ಹಂಗಂತೇಳಿ. ನನ್ನ ಮಗ ನೋಡ್ರಿ ಆ ಬುಟ್ಟ್ಯಾಗ ಆ ಗೊಂಬೆ ಹಾಕ್ಯಾನ, ಅಲ್ಲಿ ನೋಡ್ತಿರ್ಬೋದು ನೀವು. ಹಾಂ, ಚಲೋ ಮಾಡಾಕತ್ತಿದ್ದಾಳೆ ನೀನು. ಎದಕ್ಕೆ ಬಡ್ಸ್ಕೊಂತೀನಿ ನನ್ನ ಕಡಿಂದ ನೀನು. ಹಾಂ ಹೇಳು. ಏನು ಮಾಡಾಕತ್ತಿದಿ? ತೊಳ್ಸೋದಂದ್ರೆ ಮೈ ನೋಡ್ರಿ ಕೇಳಿದ್ರಿ, ಮೈ ಹಾಕ್ಯಾನಂತ ಅದಕ್ಕೆ. ಮತ್ತು ಅದು ಅಲ್ಲೇ ಬಿಟ್ಟಿದ್ದಲ್ಲ, ಸ್ವಿಮ್ಮಿಂಗ್ ಮಾಡಕತ್ತದನ ಅದು. ತೊಳ್ಸಕತ್ತಾನಂತ ನೋಡ್ರಿ ಅಡ್ಡು ಗೊಂಬಿಗೆ. ಅದಂಕರು ಹೋಗೇ ಬಿಟ್ಟೈತದು, ಬ್ಲ್ಯಾಕ್ ಡಾಗ್. ಇದು ಹಿಂಗೆ ನೀರಾಗ ಹಿಂಗತೆ. ನೀನು ಹಿಂಗೆ ಅದಕ್ಕೆ ನೀನು ಏನು ಕೊಡ್ಸಲ್ಲ ನಿನ್ನ ಮ್ಯಾಗ ಏನಿಲ್ಲ. ಹಿಂಗೆ ಕುಂದ್ರೆ ನೀನೀಗ ಏನು ಕೊಡ್ಸಿಲ್ಲ ಅಂದ್ರೆ ಕೊಡ್ಸಿಲ್ಲ. ನೋಡ್ರಿ ಹೆಂಗದನ. ಕಬ್ಬುನು ಇಲ್ಲೇ ಹಾಕಿನ್ರಿ. ಮನೆ ಅಂಟಿ ಕೊಟ್ಟಿದ್ರು, ಶೇವಿನೇ ಇಲ್ಲವು, ಒಂಥರ ಸೌಳು ಇದ್ದು. ಸೊ ಹಂಗಂತೇಳಿ ಇಲ್ಲೇ ಬಿಟ್ಟಿನಿ. ಒಣಗಿದ್ರೆ ಯೂಸ್ ಮಾಡಕ್ಕೆ ಬರ್ತಾ. ಎಷ್ಟು ದಿನ ಆಯ್ತು ರೀ ಕಟ್ಟಿಗೆ ಒಲಿ ಮೇಲೆ ರೆಸಿಪಿನೂ ಮಾಡಿಲ್ಲ. ಇನ್ನೇನು ಮಾಡಬೇಕು. ಹಾಂ ಹಿಂಗೆ ಮಾಡಬೇಕು. ಇನ್ನು ಬಾಂಡೆಗಳನ್ನ ಅದಾವೆ ರೀ, ಒಗ್ಯಾಣನ ಅದಾವು. ಜಸ್ಟ್ ಈಗ ಅನ್ನಕ್ಕೆ ಇಟ್ಟೀನಿ.
ಯಜಮಾನ್ರಿಗೆ 2 ಗಂಟೆ 2:30 ಈ ಥರ ಬರ್ತಿರ್ತಾರೆ. ಸೊ ಈಗ ಲಘು ಬರಕತ್ತಾರ. ಹಂಗಂತೇಳಿ ಅಡುಗೆದು ಆತಂದ್ರೆ ಉಳಿದಿದ್ದು ಬೇಕಾದ್ರೆ ನಾನು ಸಾಯಂಕಾಲನಾದರೂ ಮಾಡ್ಕೋತೀನಿ. ಒಂದು ವಿಡಿಯೋ ಬಿಡೋದೈತ್ರಿ, ಲೇಟ್ ಆಯ್ತು ಇವತ್ತು ವಿಡಿಯೋ ಬಿಡೋದು. ಟೈಟೆಲ್ಲ ತಮ್ಮನೆಲ್ಲ ಅದನ್ನೆಲ್ಲ ಹಾಕಿ ಅದನ್ನು ಬಿಟ್ಟೆ ನಾನು. ಅದು ಕೆಲಸನೇ ಅಲ್ರಿ ಮತ್ತು ನಮ್ಗದು. ಸೊ ಹಾಗಾಗಿ ಅದರದ್ದು ಮಾಡಿದೆ. ಇವಾಗ ಏನೈತ್ರಿ, ಮೆಂತ್ಯ ಪಲ್ಯ ಐತಿ ನೋಡ್ರಿ. ಮೆಂತ್ಯ ಪಲ್ಯ ಐತಿ, ಇದನ್ನು ಸೋಸ್ಬೇಕು. ಹಂಗಂತೇಳಿ ಒಂದು ಬುಟ್ಟಿ ತೊಗೊಂಬಂದು ಕೂತಿ ನೋಡ್ರಿ. ಹಂಗೆ ಮಾಡಬೇಡ ಅಂತ ಹೇಳ್ತೀನಿ, ಇಲ್ಲ ಮತ್ತೆ ಅದೇ ಮಾಡ್ತಿದ್ದೇನೆ. ಕಾಲಾಗೆಲ್ಲ ಸಿಬುರು ಹೋತು ಅಂದ್ರೆ ನೋಡಿ ಹೇಳ್ತೀನಿ ಹಿಂಗೆ ನಾನು. ಹಾಂ ಚಲೋ ಅದ್ಯಾ. ಸೊ ಪಾಲಕ ಮತ್ತು ಮೆಂತ್ಯ ಪಲ್ಯ ನೋಡ್ರಿ ಏನಾಗಿಲ್ಲ, ಚಂದ ಐತಿ. ಇದನ್ನ ಈಗ ಸೋಸ್ತೀನಿ ಬರೋ ಟೈಮಿಗೆ. ಈಗ ನೋಡ್ರಿ ಹಚ್ಚ ಸೂರು ಐತಿ ನೋಡ್ರಿ, ಮಸ್ತ್ ಐತಿ. ಇದನ್ನ ಸೋಸಿ ತೊಳೆದಿಟ್ನ ಈಗ ಊಟದ ಜೊತೆಗೆ ಆಗ್ತದೆ ನೋಡ್ರಪ್ಪ. ಇಲ್ಲಿ ಎಲ್ಲ ಬಾಂಡೆಗಳು ಅದು ಹಂಗೆ ಒಗ್ಗರಣೆ ಕೂಡ ಒಗೆದಿಟ್ಟಿನಿ. ಸೊ ಬಾಂಡೆ ಬುಟ್ಟಿನ ಅಲ್ಲಿ ಇಡ್ತೀನಿ ಸದ್ಯಕ್ಕೆ. ಮೊದಲ ಇವನ್ನೆಲ್ಲ ತಿಕ್ಕಿದ ಮ್ಯಾಗ ಮತ್ತೊಂದು ಸರಿ ಬಾಂಡೆ ತಿಕ್ಕಿ ಆಮೇಲೆ ಅದು ಎಣ್ಣೆ ಜಿಡ್ಡು ಇರ್ತಾವಲ್ರಿ, ಮತ್ತು ಮೊಸರು ತಿಕ್ಕಿರ್ತೀವಿ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮತ್ತೆ ಒಗ್ಗರಣೆ ಒಗಿತಿದ್ನ್ಯಾ ಇವನ್ನ ಬಾಂಡೆನ. ಸೊ ಅಲ್ಲಿಟ್ಟು ಒಗ್ಗರಣೆ ಒಗಿತಿದ್ನೆ. ಇವತ್ತು ಹೇಳಕ್ಕೆ ಬೇಸರು ನೋಡ್ರಿ, ಅದಕ್ಕೆ ಇಲ್ಲಿದ್ದಿಲ್ಲೇ ಸೈಡಿಗೆ ಸರಿಸಿಟ್ಬಿಟ್ಟೆ ಬುಟ್ಟಿನ. ಈಗ ಇದು ನೋಡ್ರಿ ಖಾಲಿ ಮಾಡಿ ಇಟ್ಬಿಡ್ತೀನಿ. ನಂದು ಹೆಂಗೆ ಕೆಲಸ ಐತಪ್ಪ ಅಂತಂದ್ರೆ ಎಲ್ಲ ಮುಸ್ರಿಗಳು ನೋಡ್ರಿ ಖಾಲಿ ಐತಲ್ಲ, ಈಗ ಉಂಡು ತಿಂದು ಏನಿದ್ದು ಎಲ್ಲ ಇದ್ರಾಗ ಹಾಕಿಟ್ಟಿರ್ತೀನಿ. ಆಮ್ಯಾಗ ಇವು ಬಾಂಡೆಗಳು ಏನಿರ್ತಾವೆ ನೋಡ್ರಿ, ಒಗ್ಗರಣೆ ಏನಿರ್ತಾವೆ ನೋಡ್ರಿ, ಅವನ್ನ ಈ ಬಕೆಟ್ನಾಗ ಹಾಕಿ ಈ ಮೂಲೆಯಾಗ ನೋಡ್ರಿ, ಇಲ್ಲಿ ಮೂಲೆ ಐತಲ್ಲ, ಸೊ ಈ ಮೂಲೆಯಾಗ ನಾನು ಇಡ್ತೀನಿ. ಆ ಮೂಲೆಯಾಗ ಇಟ್ಟು ಆಮೇಲೆ ಇವನ್ನೆಲ್ಲ ಖಾಲಿ ಮಾಡ್ಕೊತೀನಿ. ಖಾಲಿ ಮಾಡ್ಕೊಂಡು ದಪ್ಪನ ಮುಸ್ರಿನ ತೆಗೆದು ಕಸದ ಇದ್ರಾಗ ಹಾಕಿ, ಕಸದ ಬುಟ್ಟೆಗೆ ಹಾಕಿ, ಆಮೇಲೆ ಏನೈತಿ ಇವನ್ನ ಪಾತ್ರೆಗಳನ್ನ ತಿಕ್ಕಿ ಅದರ ನೀರು ಬಿಟ್ಕೊತೀನಿ ರೀ. ಬಿಟ್ಟು ಆಮೇಲೆ ತೊಳೆದು ಈ ಬುಟ್ಟೆಗೆ ಇಟ್ಬಿಡ್ತೀನಿ. ಈ ಬುಟ್ಟಿ ಅಲ್ಲಿಟ್ಟ ಮ್ಯಾಗ ಹಿಂದಗಡೆ ಒಗ್ಗರಣೆ ಹೋಗೋದು ಮತ್ತೊಮ್ಮೆ ಕ್ಲೀನ್ ಮಾಡ್ತೀನಿ ರೀ. ಎಲ್ಲ ಮತ್ತೊಮ್ಮೆ ಬಸ್ಸೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಗೆ ಬಂದೆ ಅಂದ್ರೆ ಮುಗೀತು ನೋಡ್ರಿ ಕೆಲಸ ಆಯ್ತು. ಈಗ ಲಕ್ಷ್ಮಿನೂ ಏನೇ ಈಗ ಜಸ್ಟ್ ತಳಗಟ್ಟಕ್ಕಿ ಬಂದು ಒಗ್ಗರಣೆ ಹಾಕಿ ಹೋಗ್ಯಾಳ್ರಿ. ನೀವು ಅರ್ಧಂಬರ್ಧ ಇದ್ದು ಆರಿದ್ದಿಲ್ಲ, ನಮ್ಮ ಸಂಜೆ ಮಾಡಿ ಥಂಡಿ ಬಿದ್ದರಿಂದ ಸ್ವಲ್ಪ ನಮ್ಮದಂಗಾಗಿದ್ದು ಅವೆಲ್ಲ ಈಗ ತೆಗಿಬೇಕೆ. ಅವು ತೆಗೆದು ಈಗ ಸದ್ಯ ಇವನ್ನ ಹಾಕ್ತೀನಿ ನೋಡ್ರಿ ಬಾಂಡೆವು. ಹಂಗೆ ಯಜಮಾನ್ರು ಬಂದಾರ್ರಿ ಇನ್ನೇಗ. ಸೊ ಊಟ ಮಾಡ್ಬೇಕು ನೋಡ್ರಿ. ಎಲ್ಲ ಒಗ್ಗರಣೆ ಅಂಕರು ಒಣಾಕಿ ನೋಡ್ರಿ. ಹಂಗೆ ಇಲ್ಲಿ ಊಟ ಮಾಡತ್ತಿ ಬರ್ರಿ. ಚೌಳಿಕಾಯಿ ಪಲ್ಯ ಅನ್ನ ಜೊತೆಗೆ ಚಪಾತಿ ಜೊತೆಗೆ 2 ಇದೇ ಮಾಡೀನಿ. ಮತ್ತು ಮೆಂತ್ಯ ಪಲ್ಯ ನೋಡ್ರಿ ಸೋಸಿ ತೊಳೆದಿಟ್ಟಿನಿ. ಸೌತೆಕಾಯಿ ಗಜ್ಜರಿನೂ ಕೂಡ ಕಟ್ ಮಾಡಿಟ್ಟೀನಿ. ಸೊ ಬಿಸಿ ಅನ್ನ, ಬಿಸಿ ಅನ್ನ, ಚೌಳಿಕಾಯಿ ಪಲ್ಯ, ಮೊಸರು ತರಬೇಡ್ದೇನು ರೀ. ನಾ ಫೋನ್ ಹಚ್ಚಿ ಹೇಳಿದ್ರೆ ತಂದಿರ್ತಾರ, ನಾನು ಫೋನ್ ಹಚ್ಚಿ ಹೇಳಿಲ್ಲ ನೋಡ್ರಿ. ಇವಾಗ ಅವರು ಹಾಗೆ ಬಂದಾರ. ಸೊ ಬರೀ ಚಪಾತಿ ಚೌಳಿಕಾಯಿ ಪಲ್ಯ ಊಟ ಮಾಡೋಣ ಅಂತ. ಗಜ್ಜರಿ ನೋಡ್ರಿ ಕಲರ್ ನೋಡಿದ್ರೇ ಹೊಟ್ಟೆ ತುಂಬ್ತದೆ, ಆ ಥರ ಐತಿ. ಸೊ ಮಸ್ತಾಗಿ ಊಟ ಮಾಡೋಣ ಅಂತ. ಬರ್ರಿ ಇವತ್ತು ನಿಮ್ಮ ಮನೆಗೆ ಏನು ಅಡುಗೆ ಕಮೆಂಟ್ ಮಾಡಿ ಹೇಳ್ರಿ. ಮೆಂತ್ಯ ಪಲ್ಯ ತೋರಿಲ್ಲ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ ಎಲ್ಲರಿಗೂ. ಇದು ಸ್ನೇಹನ್ ಸ್ಕೂಲ್ದೊಳಗೆ ಇದು ಏನಂದ್ರೆ ಪೇಪರ್ದೊಳಗೆ ಎಷ್ಟು ಮಾರ್ಕ್ಸ್ ತೊಗೊಂಡಾಳೆ ಏನಂತೇಳಿ ಇವಾಗ ನೋಡಕ್ಕೆ ಹೊರಟಿದ್ದೀವಿ. 4 ಗಂಟೆಗೆ ಟೈಮಿಂಗ್ ಕೊಟ್ರ. ಸೊ 4ರಿಂದ 5 ಗಂಟೆವರೆಗೂ ಕೂಡ. ಸೊ ಅವ್ರ ಪಪ್ಪ ನನಗೆ ಹೋಗಂದ್ರು. ನನಗಂತ್ರ ಭಾಳ ಖುಷಿ ಆಯ್ತು. ಇಲ್ಲಿಕಂದ್ರೆ ಯಾವಾಗಲೂ ಇದು ಮೀಟಿಂಗ್ ಅದು ಇತ್ತು ಅಂತಂದ್ರೆ ಜಾಸ್ತಿ ನಾನು ಹೋಗಲ್ರಿ. ಯಜಮಾನ್ರು ಹೊಲ್ಬಿಡು ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸ್ನೇಹ ಫುಲ್ ಬೇಜಾರು ಮಾಡ್ಕೋತಿದ್ಲು. ಮಮ್ಮಿ ನೀ ಬರಲ್ಲ ಮಮ್ಮಿ ಅಂತೇಳಿ. ಮತ್ತು ಅವ್ರ ಪಪ್ಪ ಬೇಡ ಅಂತಾರೆ ಅವರು. ನಮ್ಮ ಮನೆಯವ್ರಿಗೆ ಒಟ್ಟು ಎಲ್ಲಿಗೆ ಹೋಗಬಾರ್ದು, ಮನೆಯಾಗ ಇರಬೇಕು ಅಂದ್ರೇ ಅವ್ರಿಗೆ ಭಾಳ ಖುಷಿ. ಯೂಟ್ಯೂಬ್ ವಿಡಿಯೋನು ಕೂಡ ಅಷ್ಟೇ. ನಾ ಮನೆಗಿದ್ದು ಮಾಡ್ತೀನಿ ಅಂತೇಳಿ ಅಲೋ ಕೊಟ್ಟಾರೆ. ಇಲ್ಲಿಗೆ ಈಗ ತಿರುಗಾಡ್ತೀನಿ ಹೊರಗಡೆ ಹೋಗ್ತೀನಿ ಅಂತಂದ್ರೆ ಅವರು ಹ್ಞೂ ಅಂತಿದ್ರು. ಸೊ ಪರವಾಗಿಲ್ಲ, ಅಷ್ಟಾದರೂ ನಮ್ಗೆ ವಿಡಿಯೋ ಮಾಡೋಕ್ಕೆ ಜಾಸ್ತಿ ಇದ್ರೊಳಗೆ ಮಿನರಲ್ ಆಗಿ ಅವರು ಸಪೋರ್ಟ್ ಮಾಡದೇ ಇದ್ರು ಪರವಾಗಿಲ್ಲ. ಬಟ್ ಏನು ಮಾಡ್ತಾಳೆ ನನ್ನ ಹೆಂಡತಿ ಮಾಡ್ತಾಳೆ ಅಂತೇಳಿ ನನ್ನ ಮ್ಯಾಗ ಭರವಸೆ ಇಟ್ಟು ನನಗೆ ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಬಿಟ್ಟಾರಲ್ಲ, ಅದೇ ಒಂದು ದೊಡ್ಡ ಸಪೋರ್ಟ್. ಹೌದೇನಿಲ್ರಿ?